ಕೆಸೆಟ್ NET ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವು ಹಳೆಯ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಗೆ ಸಂಬಂಧಪಟ್ಟಂತಹ ಕ್ವೆಶ್ಚನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ನ ಒತ್ತಿ. ಕ್ವೆಶ್ಚನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು, ದ ಸೆಂಟ್ರಲ್ ಬ್ಯಾಂಕ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ the savings, investment and consumer spending in the economy through which of the following policies? Fiscal policy, monetary policy, industrial policy, and the last option, foreign exchange policy. ಸೊ ನೋಡಿ, ಈ ಕ್ವೆಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೆಂಟ್ರಲ್ ಬ್ಯಾಂಕ್ ಯಾವ ಒಂದು ಪಾಲಿಸೀಸ್ಗಳಿಂದ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಮತ್ತು ಕನ್ಸ್ಯೂಮರ್ ಸ್ಪೆಂಡಿಂಗ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂತ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಮಾನಿಟರಿ ಪಾಲಿಸೀಸ್. ಮಾನಿಟರಿ ಪಾಲಿಸೀಸ್ನ ಮೀನಿಂಗ್ ಏನು ಅಂತಂದರೆ, ಸೆಂಟ್ರಲ್ ಬ್ಯಾಂಕ್ ತನ್ನ ಒಂದು ಆ್ಯಕ್ಟಿವಿಟೀಸ್ಗಳಿಂದ ಡೈರೆಕ್ಟಾಗಿ ಕ್ವಾಂಟಿಟಿ ಆಫ್ ಮನಿ ಮತ್ತು ಕ್ರೆಡಿಟ್ ಆಫ್ ಎಕಾನಮಿ ಮೇಲೆ ಎಫೆಕ್ಟ್ ಬೀಳ್ತಕ್ಕಂಥ ಕೆಲವೊಂದು ಪಾಲಿಸೀಸ್ಗಳಿಗೆ ನಾವು ಮಾನಿಟರಿ ಪಾಲಿಸೀಸ್ ಅಂತ ಹೇಳಿ ಕರಿತೀವಿ. ಮಾನಿಟರಿ ಪಾಲಿಸೀಸ್ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ನ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ಗಳು ಏನು ಮಾಡುತ್ತೆ ಅಂತಂದರೆ, ಕ್ವಾಂಟಿಟಿ ಆಫ್ ಮನಿ ಮತ್ತು ಕ್ರೆಡಿಟಲ್ಲಿ ಎಕಾನಮಿಯಲ್ಲಿರ್ತಕ್ಕಂಥ ಕ್ರೆಡಿಟ್ನ ಹೇಗೆ ರೆಡ್ಯೂಸ್ ಮಾಡೋದು ಅಥವಾ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದನ್ನೇ ಮಾನಿಟರಿ ಪಾಲಿಸೀಸ್ ಅಂತ ಹೇಳಿ ಕರಿತೀವಿ. ಈ ಆಪ್ಷನ್ಸ್ಗಳಲ್ಲಿ ನಮಗೆ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ಅಂದರೆ ಫಿಸ್ಕಲ್ ಪಾಲಿಸಿ. ಆ್ಯಕ್ಚುಲಿ ಫಿಸ್ಕಲ್ ಪಾಲಿಸೀಸ್ ಅಂತಂದರೆ ಏನು ಅಂದರೆ, ಗೌರ್ನಮೆಂಟ್ ತಗೊಳ್ತಕ್ಕಂಥ ಡಿಸಿಷನ್. ನೋಡಿ, ಅಲ್ಲಿ ನಮಗೆ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದ್ದಾರೆ ಕ್ವಶನಲ್ಲಿ, ಬಟ್ ಫಿಸ್ಕಲ್ ಪಾಲಿಸೀಸ್ ಅನ್ನೋ ತಗೊಳ್ಳೋದೇ ಗೌರ್ನಮೆಂಟ್ ತಗೊಳ್ತಕ್ಕಂಥ ಡಿಸಿಷನ್ಸ್ ಆಗಿರುತ್ತೆ. ಫಿಸ್ಕಲ್ ಪಾಲಿಸೀಸಲ್ಲಿ ಏನು ಮಾಡ್ತೀವಿ ಅಂದರೆ, ಟ್ಯಾಕ್ಸೇಷನ್ ಮತ್ತು ಸ್ಪೆಂಡಿಂಗ್, ಗೌರ್ನಮೆಂಟ್ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ, ಹಾಗೆ ಗೌರ್ನಮೆಂಟ್ ಯಾವ ರೀತಿ ಸ್ಪೆಂಡಿಂಗ್ನ ಮಾಡುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಫಿಸ್ಕಲ್ ಪಾಲಿಸಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್. ಸೊ ಆಪ್ಷನ್ ಎ ಎಕ್ಸ್ಟರ್ನಲ್ ಅಫೇರ್ಸ್, ಬಿ ಇಂಡಸ್ಟ್ರಿ, ಸಿ ಫೈನಾನ್ಸ್ ಆ್ಯಂಡ್ ಡಿ PMO. ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಏನು ಹಂಗಂದರೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅನ್ನೋದು ಯಾವ ಒಂದು FDI ಇನ್ವೆಸ್ಟ್ಮೆಂಟ್ಗಳು ಆಟೋಮೆಟಿಕ್ ರೂಟಲ್ಲಿ ಬರೋದಿಲ್ವೋ ಅವನ್ನ ಕನ್ಸಿಡರ್ ಮಾಡೋದು, ಹಾಗೆ ಅವನ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಇರ್ತಕ್ಕಂಥ ಒಂದು ಬೋರ್ಡ್. ಇದು ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲಿ ಬರುತ್ತೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಆ್ಯಕ್ಚುಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅನ್ನೋದು 2017 ಮೇಯಲ್ಲಿ ಅರುಣ್ ಜೇಟ್ಲಿ ಅವರು ಇದನ್ನು ಅಬಾಲಿಷ್ ಮಾಡಿಬಿಟ್ಟು ಈ ಪ್ಲೇಸಿಗೆ DIPP ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸೀಸ್ ಆ್ಯಂಡ್ ಪ್ರಮೋಷನ್ನ ತಂದಿದ್ದಾರೆ. ಇಟ್ ಈಸ್ ಆಲ್ರೆಡಿ ಅಬಾಲಿಷ್ಡ್. ನೆಕ್ಸ್ಟ್ ಕ್ವೆಶನ್, ದ ಯುರೋಪಿಯನ್ ಯೂನಿಯನ್ ಈಸ್ ಎ. ಆಪ್ಷನ್ ನಂಬರ್ ಎ ಪೊಲಿಟಿಕಲ್ ಯೂನಿಯನ್, ಬಿ ಕಾಮನ್ ಯೂನಿಯನ್, ಸಿ ಕಸ್ಟಮ್ ಯೂನಿಯನ್. ಯುರೋಪಿಯನ್ ಯೂನಿಯನ್ಗೆ ಆನ್ಸರ್ ಬಂದುಬಿಟ್ಟು ಎಕನಾಮಿಕ್ ಯೂನಿಯನ್. ಏನು ಎಕನಾಮಿಕ್ ಯೂನಿಯನ್ ಅಂದರೆ ಏನು? ಸೊ ಎಕನಾಮಿಕ್ ಯೂನಿಯನ್ ಅಂದರೆ ಜಸ್ಟ್ ಇಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ನೇಷನ್ಸ್ಗಳು ಏನು ಮಾಡ್ತವೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಆ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂದರೆ, ಆ ಎಲ್ಲ ದೇಶಗಳು ಒಂದೇ ರೀತಿಯಾದಂಥ ಕರೆನ್ಸಿನ ಯೂಸ್ ಮಾಡ್ತಕ್ಕಂಥದ್ದು, ಹಾಗೆ ಆ ದೇಶಗಳ ಮಧ್ಯೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಫ್ರೀಯಾಗಿ ಯಾವುದೇ ಬಾರ್ಡರ್ ರಿಸ್ಟ್ರಿಕ್ಷನ್ ಇಲ್ಲದೆ ಫ್ರೀಯಾಗಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಕೋಆಪರೇಷನ್ ಮಾಡ್ತಕ್ಕಂಥದ್ದು, ಹಾಗೆ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದನ್ನು ಅಲೋ ಮಾಡ್ತಕ್ಕಂತಹ ಒಂದು ಕಾಮನ್ ಮಾರ್ಕೆಟ್ಗೆ ನಾವು ಎಕನಾಮಿಕ್ ಯೂನಿಯನ್ ಅಂತ ಹೇಳಿ ಕರಿತೀವಿ. ಸೊ ಯುರೋಪಿಯನ್ ಯೂನಿಯನ್ ಅನ್ನೋದು ಕೂಡ ಎಕನಾಮಿಕ್ ಯೂನಿಯನ್. ಈ ಯುರೋಪ್ ಯೂನಿಯನ್ನಲ್ಲಿ ಏನಾಗುತ್ತೆ ಅಂದರೆ, 27 ನೇಷನ್ಸ್ಗಳು ಏನು ಮಾಡ್ಕೊಂಡಿದೆ, ಒಂದು ಕಾಮನ್ ಅಗ್ರಿಮೆಂಟ್ ಮಾಡಿಕೊಂಡು ಕಾಮನ್ ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡು ಆ ಎಲ್ಲ ದೇಶಗಳ ಮಧ್ಯೆ ಒಂದು ಸಿಂಗಲ್ ಮಾರ್ಕೆಟ್, ಸಿಂಗಲ್ ಕರೆನ್ಸಿ ಇಟ್ಕೊಂಡಿದ್ದಾರೆ. ಸೊ ಈಗ ನೋಡಿ, ಅಷ್ಟು ದೇಶಗಳ ಮಧ್ಯೆ ಇರೋದು ಯೂರೋ ಕರೆನ್ಸಿ ಮಾತ್ರ. ಸೊ ಆನ್ಸರ್ ಡಿ, ಎಕನಾಮಿಕ್ ಯೂನಿಯನ್. ಸೊ ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್. IBRD. ಸೊ ನಮಗಿಲ್ಲಿ 2 ಲೀಸ್ಟ್ ಕೊಟ್ಟಿದ್ದಾರೆ. ಲೀಸ್ಟಲ್ಲಿ ನಮಗೆ ಕೆಲವೊಂದಿಷ್ಟು ಅಬ್ರಿವೇಷನ್ಸ್ ಇದೆ, ಲೀಸ್ಟ್ 2 ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಮಾಡೋಣ. ಓಕೆ, ಸೊ ಫಸ್ಟ್ ಒನ್ ಬಂದುಬಿಟ್ಟು IBRD. IBRD ಅಂದ್ರೇನು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಏನು ಈ ಬ್ಯಾಂಕ್ ಅಂತಂದರೆ, ನಾವೇನು ಬ್ರಿಟನ್ ವುಡ್ ಕಾನ್ಫರೆನ್ಸ್ ಮಾಡಿದ್ವಿ, ಅಲ್ಲಿ ಬಂದಿರತಕ್ಕಂಥ 2 ಟ್ವಿನ್ ಔಟ್ಕಮ್ಸ್ ಅಂತಂದರೆ IBRD ಮತ್ತು IMF. ಸೊ ಇದು ಬಂದುಬಿಟ್ಟು
ಡೆವಲಪಿಂಗ್ ಕಂಟ್ರೀಸ್ಗಳನ್ನ ಪಾವರ್ಟಿ ರೆಡ್ಯೂಸ್ ಮಾಡೋ ಒಂದು ಉದ್ದೇಶಕ್ಕೆ ಅಂತಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಆಪ್ಷನ್ ಲೀಸ್ಟ್ ಟು ಅಲ್ಲಿರ್ತಕ್ಕಂಥ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ IDA. IDA ಅಂದ್ರೇನು? IDA ಅಂತಂದರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್. ಇದು ಕೂಡ ವರ್ಲ್ಡ್ ಬ್ಯಾಂಕ್ನ ಒಂದು ಸಬ್ಸಿಡರಿ. ಈ ಒಂದು IDA ಸ್ಪೆಷಲಿ ಏನು ಮಾಡುತ್ತೆ ಅಂದರೆ ವರ್ಲ್ಡ್ನ ಪೂರೆಸ್ಟ್ ಕಂಟ್ರೀಸ್ಗಳಿಗೆ ಕನ್ಸೆಷನಲ್ ರೇಟಲ್ಲಿ ಲೋನ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಸೊ ನೋಡಿ, ನಮಗೆ ಆಪ್ಷನ್ ಲೀಸ್ಟ್ ಟು ಅಲ್ಲಿರ್ತಕ್ಕಂಥ ಎರಡನೇ ಐಟಮ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ IFC, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಫಸ್ಟ್ ಬರಬೇಕು ಫೈನಾನ್ಷಿಯಲ್ ಕಾರ್ಪೊರೇಷನ್ ಬಂದುಬಿಟ್ಟು ಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ಸ್ಗಳಿಗೆ ಲೋನ್ಸ್ಗಳನ್ನ ಹಾಗೆ ಫೈನಾನ್ಷಿಯಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ. ನಮಗೆ ಥರ್ಡ್ ಆಪ್ಷನ್ ಸಿಗೆ ಥರ್ಡ್ ಆಪ್ಷನ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ MIGA ಅಂದರೆ ಮಲ್ಟಿಲೇಟ್ರಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಸೊ ನೋಡಿ, ಅದನ್ನು ಅದರದ್ದು ಫುಲ್ ಫಾರ್ಮ್ ಕ್ಲೀನಾಗಿ ನೋಡಿದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಮಲ್ಟಿಲೇಟ್ರಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ. ಮಲ್ಟಿಲೇಟ್ರಿ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅನ್ನೋದು ಕೂಡ ವರ್ಲ್ಡ್ ಬ್ಯಾಂಕ್ನ ಒಂದು ಸಬ್ಸಿಡರಿ. ಇದೇನು ಮಾಡುತ್ತೆ ಅಂದರೆ ಹೆಸರೇ ಹೇಳುವಾಗ ಹಾಗೆ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿನ ಕೊಡುತ್ತೆ. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಇನ್ವೆಸ್ಟರ್ಸ್ಗಳಿಗೆ ಆ ಒಂದು ದೇಶದಿಂದ ಆಗ್ತಕ್ಕಂಥ ಪೊಲಿಟಿಕಲ್ ಅಥವಾ ಯಾವುದೇ ಚೇಂಜಸ್ಗಳಿಂದ ಅವರ ಒಂದು ಇನ್ವೆಸ್ಟ್ಮೆಂಟಿಗೆ ಯಾವುದೇ ರೀತಿ ನಷ್ಟ ಬರದೇ ಇರಲಿ ಅನ್ನೋ ರೀತಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಪ್ರೊಟೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ FDI ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದು ಪ್ರಮೋಷನ್ ಮಾಡಿದ ಹಾಗಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಡಿಗೆ 4 ಕರೆಕ್ಟ್ ಆಪ್ಷನ್. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4. ಅಂದರೆ ನಮಗೆ ಆಪ್ಷನ್ ನಂಬರ್ ಡಿ ಕೋಡ್ಸಲ್ಲಿ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. KSET 2020 ಕೇಳಿರ್ತಕ್ಕಂಥ ಕ್ವಶನ್ ನೋಡೋಣ. FDI ಇಂಟು ಫ್ರೆಶ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಈಸ್ ನೋನ್ ಆಸ್ ಗ್ರೀನ್ಫೀಲ್ಡ್ ಇನ್ವೆಸ್ಟ್ಮೆಂಟ್, ಬ್ರೌನ್ಫೀಲ್ಡ್ ಇನ್ವೆಸ್ಟ್ಮೆಂಟ್, ಹಾರಿಜಾಂಟಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವರ್ಟಿಕಲ್ ಇನ್ವೆಸ್ಟ್ಮೆಂಟ್. ಸೊ FDI ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಇಲ್ಲಿ 4 ಆಪ್ಷನ್ಸ್ಗಳನ್ನ ಒಂದೊಂದೇ ಅನಲೈಸ್ ಮಾಡ್ತಾ ಬರೋಣ. ಫಸ್ಟ್ ಒನ್ ವರ್ಟಿಕಲ್ ಇನ್ವೆಸ್ಟ್ಮೆಂಟ್. ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ಅಂದರೆ, ಯಾವುದೇ ಒಂದು ಕಂಪನಿ ತನ್ನ ಒಂದು ಪ್ರೊಡಕ್ಷನ್ ಚೈನಲ್ಲೇ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡಲ್ಲಿ ಇನ್ವೆಸ್ಟ್ ಮಾಡ್ತು ಅಂದರೆ ಅದನ್ನು ನಾವು ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಚಾಕ್ಲೇಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪನಿ, ಆ ಒಂದು ಕಂಪನಿ ತನಗೆ ಬೇಕಾಗಿರ್ತಕ್ಕಂಥ ಮೇನ್ ರಾ ಮೆಟೀರಿಯಲ್ ಏನು, ಕೋಕೋ ಪೌಡರ್. ಸೊ ಆ ಒಂದು ಕೋಕೋ ಪೌಡರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ಅದನ್ನು ನಾವು ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಬ್ಯಾಕ್ವರ್ಡ್ ವರ್ಟಿಕಲ್ ಅಥವಾ ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಸೇಮ್ ಸಪ್ಲೈ ಚೈನಲ್ಲೇ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಇನ್ನೂ ಒಂದು ಎಕ್ಸಾಂಪಲ್ ಅಂತಂದರೆ, ಕಾರ್ ಟೈರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿ ಕಾರ್ ಪ್ರೊಡಕ್ಷನ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ಅದನ್ನು ನಾವು ಫಾರ್ವರ್ಡ್ ವರ್ಟಿಕಲ್ ಅಂತ ಹೇಳಿ ಕರಿತೀವಿ. ಸೊ ಈ ಥರ ತನ್ನ ಒಂದು ಸಪ್ಲೈ ಚೈನಲ್ಲೇ ಮುಂದೆ ಅಥವಾ ಹಿಂದೆ ಬರ್ತಕ್ಕಂಥ ಪ್ರಾಡಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ವರ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹಾರಿಜಾಂಟಲ್ ಇನ್ವೆಸ್ಟ್ಮೆಂಟ್. ಹಾರಿಜಾಂಟಲ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಸೇಮ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಹಾರಿಜಾಂಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಆ್ಯಪಲ್ ಕಂಪನಿ ಸ್ಯಾಮ್ಸಂಗ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದರೆ ಅದನ್ನು ನಾವು ಹಾರಿಜಾಂಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬ್ರೌನ್ಫೀಲ್ಡ್ ಇನ್ವೆಸ್ಟ್ಮೆಂಟ್. ಬ್ರೌನ್ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಯಾವುದೇ ಒಂದು ಕಂಪನಿ ಇನ್ನೊಂದು ದೇಶದಲ್ಲಿ ಇನ್ವೆಸ್ಟ್ ಮಾಡುವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಲ್ಲ ಕ್ರಿಯೇಟ್ ಆಗಿರ್ತಕ್ಕಂಥ ರೆಡಿ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ನ ಪರ್ಚೇಸ್ ಮಾಡಿ ಅಥವಾ ರೆಡಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನ ಪರ್ಚೇಸ್ ಮಾಡಿ ತನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು ಅಂದರೆ ಅದನ್ನು ಬ್ರೌನ್ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಗ್ರೀನ್ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಒಂದು ಪೇರೆಂಟ್ ಕಂಪನಿ ಒಂದು ಸಬ್ಸಿಡರಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಸ್ಪೆಷಲಿ ಎಲ್ಲ ಫೆಸಿಲಿಟೀಸ್ಗಳನ್ನು ಬಿಗಿನಿಂದ ಅಂದರೆ ಸ್ಟಾರ್ಟಿಂಗಿಂದ ತಾನೇ ಒಂದು ಬಿಲ್ಡಿಂಗ್ ರೆಡಿ ಮಾಡಿಸಿ ಅಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಹಾಕಿಸಿ ಕಂಪ್ಲೀಟ್ ನ್ಯೂ ಆಗಿ ಆ ಒಂದು
ಕಂಟ್ರಿಯಲ್ಲಿ ತನ್ನ ಒಂದು ಬಿಸ್ನೆಸ್ಗೆ ಬೇಕಾದಂಥ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ನಮ್ಗೆ ಇಲ್ಲಿ ಕ್ವಶನಲ್ಲೂ ಅದೇ ಹೇಳಿದರೆ ಫ್ರೆಶ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಅಂತ. ಅಂದರೆ ನಾವು ಹೊಸದಾಗಿ ಬಿಲ್ಡಿಂಗ್ ಕಟ್ಸೋದು, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳನ್ನ ಹೊಸದಾಗಿ ರೆಡಿ ಮಾಡಿಸ್ತಕ್ಕಂಥದ್ದು, ಈ ಥರ ಎಲ್ಲ ಹೊಸದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಹೊಸ ಫೆಸಿಲಿಟೀಸ್ಗಳನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್. ಸೊ ಆನ್ಸರ್ ಬಂದುಬಿಟ್ಟು ಎ, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲಿಸಮ್? ಸೊ ಇಲ್ಲಿ ನಮ್ಗೆ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸ್ಪೆಷಲಿ ಅಲ್ಲಿ ನಾಟ್ ಅಂತ ಬಂದಾಗ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆ ಅಂತಂದರೆ ಅದು ಸೈಕಾಲಜಿ ಏನೋ ಗೊತ್ತಿಲ್ಲ, ನಾಟ್ ಅನ್ನೋ ಬಂದಿರೋದು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲಿಸಮ್ ಅಂತ ನೋಡ್ತೀವಿ. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲಿಸಮ್. ಸೊ ಫಸ್ಟ್ ಆಫ್ ಆಲ್ ಕ್ಯಾಪಿಟಲಿಸಮ್ ಅಂದರೆ ಏನು? ನಾವು ಮಾರ್ಕೆಟಿಂಗ್ ಎಕಾನಮಿ ನೋಡುವಾಗ 3 ರೀತಿಯಾದಂಥ ಎಕಾನಮಿ ಸಿಸ್ಟಮ್ಸ್ಗಳು ಕಾಣಿಸುತ್ತೆ. ಯಾವುದು? ಕ್ಯಾಪಿಟಲಿಸಮ್, ಸೋಷಲಿಸಮ್, ಹಾಗೆ ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿ. ಕ್ಯಾಪಿಟಲಿಸಮ್ ಅಂತಂದರೆ ಯಾವ ಒಂದು ಎಕಾನಮಿಯಲ್ಲಿ ಕ್ಯಾಪಿಟಲಿಸ್ಟ್ಗಳಿಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿರ್ತಾರೆ. ಅವರು ತಮ್ಮ ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಡಿಸಿಷನ್ಸ್ಗಳನ್ನ ತಗೋಬೋದು, ಹಾಗೆ ಅವ್ರಿಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನ ಪ್ರೊಡಕ್ಷನ್ ಮಾಡ್ಬೋದು, ಹಾಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ಗಳಿರೋದಿಲ್ಲ. ಅವ್ರಿಗೆ ಬೇಕಾದಂಥ ಅಲ್ಲಿ ಲಿಮಿಟೆಡ್ ರಿಸೋರ್ಸಸ್ಗಳಿರುತ್ತೆ, ಆ ರಿಸೋರ್ಸಸ್ಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಯಾವ ರೀತಿ ಪ್ರಾಡಕ್ಟ್ನಾದರೂ ಪ್ರೊಡ್ಯೂಸ್ ಮಾಡ್ಬೋದು, ಹಾಗೆ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಇಲ್ಲಿ ಕಾಂಪಿಟೇಷನಿಂದ ಪ್ರೈಸ್ಗಳು ಫಿಕ್ಸ್ ಆಗ್ತಕ್ಕಂಥ ಒಂದು ಸಿಸ್ಟಮ್ಗೆ ಕ್ಯಾಪಿಟಲಿಸಮ್ ಅಂತ ಹೇಳಿ ಕರಿತೀವಿ. ಈ ಒಂದು ಕ್ಯಾಪಿಟಲಿಸಮಲ್ಲಿ ಗೌರ್ನಮೆಂಟ್ನ ಯಾವುದೇ ರೀತಿಯಾದಂಥ ಇಂಟರ್ವೆನ್ಷನ್ಸ್ಗಳು ಇರೋದಿಲ್ಲ. ಅಂದರೆ ಗೌರ್ನಮೆಂಟ್ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ಗಳನ್ನಾಗಿರ್ಬೋದು ಅಥವಾ ಕಂಟ್ರೋಲ್ ಅನ್ನೋದು ಗೌರ್ನಮೆಂಟ್ದು ಇರೋದೇ ಇಲ್ಲ. ಅಂಥ ಒಂದು ಎಕಾನಮಿನ ನಾವು ಕ್ಯಾಪಿಟಲಿಸಮ್ ಅಂತ ಹೇಳಿ ಕರಿತೀವಿ. ಹಾಗೆ ಸೋಷಿಯಲಿಸಮ್ಗೆ ಬಂದರೆ ಇಲ್ಲಿ ಬಂದಿರೋದ್ರಿಂದ ಹೇಳ್ಬಿಡ್ತೀನಿ. ಸೋಷಿಯಲಿಸಮ್ ಅಂದರೆ ಇದು ಕಂಪ್ಲೀಟ್ ಆಪೋಸಿಟ್. ಇಲ್ಲಿ ಕಂಪ್ಲೀಟ್ ಗೌರ್ನಮೆಂಟ್ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಎಲ್ಲ ರಿಸೋರ್ಸಸ್ಗಳನ್ನೂ ಗೌರ್ನಮೆಂಟ್ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಗೌರ್ನಮೆಂಟ್ ಹೇಳಿದ್ದನ್ನೇ ಪ್ರೊಡಕ್ಷನ್ ಮಾಡಬೇಕು, ಗೌರ್ನಮೆಂಟ್ ಹೇಳಿದ್ದನ್ನೇ ಕನ್ಸ್ಯೂಮರ್ಸ್ ಪರ್ಚೇಸ್ ಮಾಡಬೇಕು. ಆ ರೀತಿಯಾದಂಥ ಒಂದು ಎಕಾನಮಿನ ನಾವು ಸೋಷಲಿಸಮ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಈ ರೀತಿಯಾದಂಥ ಎಕಾನಮಿ ನಾವು ಜಾಸ್ತಿ ಚೀನಾದಲ್ಲಿ ನೋಡ್ಬೋದು. ಹಾಗೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಎಕಾನಮಿ ಅಂತಂದರೆ ಮಿಕ್ಸ್ಡ್ ಎಕಾನಮಿ. ಸೊ ಇಲ್ಲಿ ಕ್ಯಾಪಿಟಲಿಸಮ್ ಕೂಡ ಇದೆ, ಸೋಷಿಯಲಿಸಮ್ ಕೂಡ ಇದೆ. ಕೆಲವೊಂದು ಇಂಡಸ್ಟ್ರೀಸ್ಗಳಲ್ಲಿ ಕಂಪ್ಲೀಟ್ ಗೌರ್ನಮೆಂಟ್ ಅಥಾರಿಟಿ ಇದೆ, ಹಾಗೆ ಇನ್ನು ಕೆಲವೊಂದಿಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಕ್ಯಾಪಿಟಲಿಸಮ್ಗೂ ಅಲೋ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಮಿಕ್ಸ್ಡ್ ಎಕಾನಮಿ ಇದೆ. ಸೊ ನಮ್ಮ ಕ್ವಶನಿಗೆ ಬಂದರೆ ಕ್ಯಾಪಿಟಲಿಸಮ್ ಅಂತ ಕೇಳಿದ್ದಾರೆ. ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲಿಸಮ್. ನಾನು ಇವಾಗಿನೂ ಹೇಳಿದೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅವರ ಮೇನ್ ಮೋಟಿವ್ ಆಗಿರುತ್ತೆ, ಗೌರ್ನಮೆಂಟ್ ಇಂಟರ್ವೆನ್ಷನ್ ಇರಲ್ಲ ಅಂತ. ಬಟ್ ಆಪ್ಷನ್ ನಂಬರ್ 2 ನೋಡಿ, ದ ಕಂಟ್ರೀಸ್ ಮೇಜರ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆರ್ ಐದರ್ ಓನ್ಡ್ ಬೈ ದ ಗೌರ್ನಮೆಂಟ್ ಆರ್ ದೇರ್ ಯೂಸ್ಡ್ ಈಸ್ ಕಂಟ್ರೋಲ್ ಬೈ ದ ಗೌರ್ನಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಗೌರ್ನಮೆಂಟ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಮ್ಮ ಆಪ್ಷನ್ 2 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ನೆಟ್ನ 2018 ಕೇಳಿರ್ತಕ್ಕಂಥದ್ದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ರಿಲೇಟಿಂಗ್ ಟು ದ ಕನ್ಸ್ಯೂಮರಿಸಮ್? ಕನ್ಸ್ಯೂಮರಿಸಮ್ಗೆ ರಿಲೇಟೆಡ್ ಆಗಿಲ್ಲದೆ ಇರ್ತಕ್ಕಂಥ ಆಪ್ಷನ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕನ್ಸ್ಯೂಮರಿಸಮ್ ಅಂದ್ರೇನು? ಕನ್ಸ್ಯೂಮರಿಸಮ್ ಅಂತಂದರೆ ಕನ್ಸ್ಯೂಮರ್ಸಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಗೆ ಸಂಬಂಧಪಟ್ಟಂತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೇನಿದೆ ಅವರಿಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಏನೆಲ್ಲ ಮೂಮೆಂಟ್ಸ್ಗಳನ್ನ ಮಾಡ್ತಕ್ಕಂಥದ್ದನ್ನು ನಾವು ಕನ್ಸ್ಯೂಮರಿಸಮ್ ಅಂತ ಹೇಳಿ ಕರಿತೀವಿ. ಅಂದರೆ ಕನ್ಸ್ಯೂಮರ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅವರ ಒಂದು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ಕನ್ಸ್ಯೂಮರ್ಸ್ನ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ಮೂಮೆಂಟಮ್ಗೆ ನಾವೇನಂತ ಕರಿತೀವಿ? ಕನ್ಸ್ಯೂಮರಿಸಮ್ ಅಂತ ಹೇಳಿ ಕರಿತೀವಿ. ಸೊ ನೋಡಿ ಇಲ್ಲಿ ಆಪ್ಷನ್ ನಂಬರ್ 2 ಏನು ಹೇಳುತ್ತೆ? ದ ಗೌರ್ನಮೆಂಟ್ ಡಸ್ ನಾಟ್ ಹ್ಯಾವ್ ಎನಿ ರೋಲ್ ಇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಸ್ ಇಟ್ ಈಸ್ ದ ಪಾರ್ಟ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಲೋನ್ ಅಂತ ಹೇಳುತ್ತೆ. ಸೊ ಕನ್ಸ್ಯೂಮರಿಸಮ್ ಅನ್ನೋದು ಓನ್ಲಿ ಬಿಸ್ನೆಸ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿದ್ದು. ಅಂದರೆ ಅವರ ಒಂದು ಜವಾಬ್ದಾರಿ ಕನ್ಸ್ಯೂಮರ್ನ ಪ್ರೊಟೆಕ್ಷನ್ ಮಾಡೋದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಅಷ್ಟೇ, ಗೌರ್ನಮೆಂಟ್ಗೆ ಇದರಲ್ಲಿ ಯಾವುದೇ ರೋಲ್ ಇರಲ್ಲ ಅಂತ ಹೇಳ್ತಾ ಇದೆ. ಬಟ್ ಆ್ಯಕ್ಚುಲಿ ಕನ್ಸ್ಯೂಮರಿಸಮ್ ಅಂತ ಬಂದಾಗ ಇಲ್ಲಿ ಗೌರ್ನಮೆಂಟ್ದು ರೋಲ್ ಇರುತ್ತೆ,
ಕನ್ಸ್ಯೂಮರ್ನ ಪ್ರೊಟೆಕ್ಟ್ ಮಾಡೋದು ಗೌರ್ನಮೆಂಟ್ನ ರೋಲ್ ಕೂಡ ಆಗಿರುತ್ತೆ, ಹಾಗೆ ಒಂದು ಬಿಸ್ನೆಸ್ನ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 2 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ನೆಟ್ 2017 ಕೇಳಿರ್ತಕ್ಕಂಥ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕವರ್ಡ್ ಇನ್ ದ ಅಪ್ರೋಚ್ ಅಡಾಪ್ಟೆಡ್ ಬೈ ನೀತಿ ಆಯೋಗ್? 5 years planning approach, 3 years action agenda, 7 years strategy, 15 years vision. ಸೊ ನೀತಿ ಆಯೋಗ್ ಅಂದ್ರೇನು? ನೀತಿ ಆಯೋಗ್ ಅಂತಂದರೆ ಸ್ವತಂತ್ರ ಬಂದಾಗಿಂದ ನಾವೇನು ಮಾಡ್ತಾ ಇದ್ವಿ, ಪ್ಲ್ಯಾನಿಂಗ್ ಕಮಿಷನ್ಸ್ನ ಮಾಡಿಕೊಂಡು 5 years ಪ್ಲ್ಯಾನ್ಸ್ಗಳನ್ನ ಮಾಡ್ತಾ ಬರ್ತಾ ಇದ್ವಿ. ಅಂದರೆ 5 years ಪ್ಲ್ಯಾನಲ್ಲಿ ಏನು ಮಾಡ್ತಿದ್ವಿ, ನಾವು ನೆಕ್ಸ್ಟ್ 5 yearsಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಎಲ್ಲ 5 years ಪ್ಲ್ಯಾನಲ್ಲಿ ಮಾಡ್ತಿದ್ವಿ. ಯಾವಾಗ ನರೇಂದ್ರ ಮೋದಿ ಅವರ ಗೌರ್ನಮೆಂಟ್ ಬಂತು, ಅವ್ರೇನು ಮಾಡಿದ್ರು, ಈ 5 years ಪ್ಲ್ಯಾನ್ನ ಅಬಾಲಿಷ್ ಮಾಡಿಬಿಟ್ಟು ಪ್ಲ್ಯಾನಿಂಗ್ ಕಮಿಷನ್ನ ತೆಗೆದುಬಿಟ್ಟು ಆ ಪ್ಲೇಸ್ಗೆ ನೀತಿ ಆಯೋಗನ ತೊಗೊಂಬಂದರು. ಈ ನೀತಿ ಆಯೋಗ ಅನ್ನೋದೇನು ಅಂತಂದರೆ, ಈ ಒಂದು ನೀತಿ ಆಯೋಗಲ್ಲಿ ಏನು ಮಾಡ್ತೀವಿ ಅಂತಂದರೆ 3 steps ನಾವು ನಮ್ಮ ಒಂದು ಲಾಂಗ್ ಟರ್ಮ್ ವಿಷನ್ನ ಅಚೀವ್ ಮಾಡ್ತೀವಿ. ಹೇಗೆ ಅಂತಂದರೆ, ಫಸ್ಟು ಒಂದು ಲಾಂಗ್ ಟರ್ಮ್ ವಿಷನ್ನ ಸೆಟ್ ಮಾಡ್ಕೊಳ್ತಾರೆ. 15 yearsಲ್ಲಿ ನಾನು ಯಾವ ಒಂದು ವಿಷನ್ನ ನಾನು ಇಟ್ಕೋಬೇಕು ಅಂತ 15 yearsಗೆ ಒಂದು ವಿಷನ್ ಸೆಟ್ ಮಾಡ್ಕೊಳ್ತಾರೆ. ಆ ವಿಷನ್ನ ರೀಚ್ ಮಾಡೋದಕ್ಕೆ 7 yearsಲ್ಲಿ ನಾನು ಏನೇನೆಲ್ಲ ಸ್ಟ್ರಾಟಜಿ ಮಾಡಬೇಕು, ಅದು 7 years ಸ್ಟ್ರಾಟಜೀಸಲ್ಲಿ ಬರುತ್ತೆ. ಆ 7 years ಸ್ಟ್ರಾಟಜಿನ ನಾನು ಹೇಗೆಲ್ಲ ರೀಚ್ ಮಾಡಬೇಕು ಅನ್ನೋದಕ್ಕೆ ಎವ್ರಿ 3 years ಒಂದು ಆ್ಯಕ್ಷನ್ ಅಜೆಂಡಾ ಇರುತ್ತೆ. ಸೊ ಹಾಗಾಗಿ ನೀತಿ ಆಯೋಗಲ್ಲಿ 3 years ಆ್ಯಕ್ಷನ್ ಅಜೆಂಡಾ ಬರುತ್ತೆ, 7 years ಸ್ಟ್ರಾಟಜಿ ಬರುತ್ತೆ, ಹಾಗೆ 15 years ವಿಷನ್ ಕೂಡ ಬರುತ್ತೆ. ಸೊ ನಮಗಿಲ್ಲಿ ನಾಟ್ ಕವರ್ಡ್ ಅಂತ ಹೇಳಿದರೆ, ಸೊ ಆಪ್ಷನ್ ಎ, ಆಪ್ಷನ್ ನಂಬರ್ 1 5 years ಪ್ಲ್ಯಾನಿಂಗ್ ಅಪ್ರೋಚ್ ಅನ್ನೋದು ಬರೋದಿಲ್ಲ. ಸೊ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ದ ಲಾರ್ಜೆಸ್ಟ್ ಶೇರ್ ಆಫ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ? ಆಪ್ಷನ್ ನಂಬರ್ 1 ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಕಮಾಡಿಟೀಸ್, ಆಪ್ಷನ್ ನಂಬರ್ 2 gems and jewelries, ಆಪ್ಷನ್ ನಂಬರ್ 3 ಹ್ಯಾಂಡಿಕ್ರಾಫ್ಟ್, ಆಪ್ಷನ್ ನಂಬರ್ 4 ಎಲೆಕ್ಟ್ರಾನಿಕ್ ಗೂಡ್ಸ್. ಆ್ಯಕ್ಚುಲಿ ನಾವು ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಅಂತಂದರೆ ಇಂಡಿಯಾದಲ್ಲಿ ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು, ಅಂದರೆ ಮಿನರಲ್ಸ್, ಆಯಿಲ್ಸ್ಗಳನ್ನೆಲ್ಲ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಬಂದುಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು. ಇದು 14.10% ಅಷ್ಟು ಇದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಪ್ರೀಷಿಯಸ್ ಸ್ಟೋನ್ಸು, ಸೆಮಿ ಪ್ರೀಷಿಯಸ್ ಸ್ಟೋನ್ಸ್ಗಳು, ಹಾಗೆ ಜಮ್ಸ್ಗಳು, ಇವೆಲ್ಲ ಬರುತ್ತೆ. ಅಂದರೆ ಸೊ ದಟ್ ವಿಲ್ ಬಿ ಅರೌಂಡ್ 7% ಅಷ್ಟು, 7 ಪಾಯಿಂಟ್ ಸಮಥಿಂಗ್ ಅಷ್ಟು ನಮ್ಮ ಟೋಟಲ್ ಎಕ್ಸ್ಪೋರ್ಟಲ್ಲಿ ಇದೆ. ಸೊ ನಮಗಿಲ್ಲಿ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ವಿಚ್ ಒನ್ ಅಮಾಂಗ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಜಾಸ್ತಿ ಯಾವುದು ಅಂತ ಹೇಳಿದ್ದಾರೆ. ಸೊ ನಮಗೆ ಜಮ್ಸ್ ಆ್ಯಂಡ್ ಜ್ಯುವೆಲರೀಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, 2017 ಕೇಳಿರ್ತಕ್ಕಂಥ ಕ್ವಶನ್, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪಾರ್ಟ್ ಆಫ್ ಟ್ರಿಪ್ಸ್ ಅಗ್ರಿಮೆಂಟ್? ಓಕೆ, ಫಸ್ಟ್ ಆಪ್ಷನ್ ಇಂಡಸ್ಟ್ರಿಯಲ್ ಡಿಸೈನ್, ಸೆಕೆಂಡ್ ಆಪ್ಷನ್ ಜಿಯೋಗ್ರಫಿಕಲ್ ಇಂಡಿಕೇಶನ್, ಥರ್ಡ್ ಆಪ್ಷನ್ ಇಂಟೀರಿಯರ್ ಡಿಸೈನ್, ಫೋರ್ತ್ ಆಪ್ಷನ್ ಲೇಔಟ್ ಡಿಸೈನ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಟ್ರಿಪ್ಸ್ ಅಂತಂದ್ರೇನು? ಟ್ರಿಪ್ಸ್ ಅನ್ನೋದು WTO ಅಗ್ರಿಮೆಂಟ್ಸ್ಗಳಲ್ಲಿ ಬರ್ತಕ್ಕಂಥ ಒಂದು ಅಗ್ರಿಮೆಂಟ್. ಈ ಒಂದು ಅಗ್ರಿಮೆಂಟಲ್ಲಿ ನಾವು ಸ್ಪೆಷಲಿ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ರೈಟ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಅಂತಂದರೆ ಯಾವುದು? ಟ್ರೇಡ್ ಮಾರ್ಕ್ಸ್ ಆಗಿರ್ಬೋದು, ಕಾಪಿರೈಟ್ಸ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಸೀಕ್ರೆಟ್ಸ್ಗಳಾಗಿರ್ಬೋದು, ಅವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಇಂಡಸ್ಟ್ರಿಯಲ್ ಡಿಸೈನ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಗಿರ್ಬೋದು, ಹಾಗೆ ಲೇಔಟ್ ಡಿಸೈನ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಇವೆಲ್ಲ ಇಂಜಿನಿಯರಿಂಗ್ಸ್ಗಳಲ್ಲಿ ಬರ್ಸ್ತಕ್ಕಂಥದ್ದು. ಸೊ ಹಾಗಾಗಿ ಇವು ಕೂಡ ಟ್ರಿಪ್ಸ್ ಅಗ್ರಿಮೆಂಟ್ ಅಂಡರಲ್ಲಿ ಬರ್ತಕ್ಕಂಥದ್ದು. ಬಟ್ ಇಂಟೀರಿಯರ್ ಡಿಸೈನ್ ಅನ್ನೋದು ಟ್ರಿಪ್ಸ್ ಅಗ್ರಿಮೆಂಟಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ನಂಬರ್ 3 ಇಂಟೀರಿಯರ್ ಡಿಸೈನ್ ಅನ್ನೋದೇ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್, ನವೆಂಬರ್ 2018 ಕೇಳಿರ್ತಕ್ಕಂಥದ್ದು, ವೆನ್ ವಾಸ್ ಪೇಪರ್ ಕರೆನ್ಸಿ ಫಸ್ಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ? ಸೊ ಪೇಪರ್ ಕರೆನ್ಸಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ. ಸೊ ಆ್ಯಕ್ಚುಲಿ ಪೇಪರ್ ಕರೆನ್ಸಿ ಸ್ಟಾರ್ಟ್ ಆಗಿದ್ದು 1861. ಸೊ ನಮ್ಮ ಕರೆಕ್ಟ್ ಆನ್ಸರ್ 1861. ನೆಟ್ 2017 ಕೇಳಿರ್ತಕ್ಕಂಥ ಕ್ವಶನ್, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಓಕೆ,
First option, IMF's headquarter is in Washington DC. Second, IMF has 198 countries as its members. IMF is an outcome of Bretton Woods Conference. Fourth option, IMF was found on July 7, 1944. ಸೊ IMF ಬಗ್ಗೆ ನಾನು ನಿಮಗೆ ಆವಾಗಲೇ IBRD ಬಗ್ಗೆ ಹೇಳುವಾಗ ಹೇಳಿದೆ. IMF ಮತ್ತು IBRD ಈ ಎರಡು ಬ್ರಿಟನ್ ವುಡ್ ಕಾನ್ಫರೆನ್ಸ್ನ ಔಟ್ಕಮ್ಸ್. ಇವೆರಡು ನಾವು ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಕೂಡ ಕರಿತೀವಿ. ಸೊ ಆಪ್ಷನ್ ನಂಬರ್ 3 ಅನ್ನೋದು ಕರೆಕ್ಟ್, ಅದು ಇದಕ್ಕೆ ಕರೆಕ್ಟ್ ಆನ್ಸರ್ ಅಲ್ಲ. ನೆಕ್ಸ್ಟ್, IMFದು ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ವಾಷಿಂಗ್ಟನ್ DC-ಯಲ್ಲಿರೋದು. ಸೊ ಹಾಗೆ ಆಪ್ಷನ್ ನಂಬರ್ 1 ಕೂಡ ಅಲ್ಲ. ನೆಕ್ಸ್ಟ್, IMF ವಾಸ್ ಫೌಂಡ್ ಇನ್ July 7, 1944. ಇದು ಕೂಡ ಕರೆಕ್ಟ್. ಬ್ರಿಟನ್ ವುಡ್ ಕಾನ್ಫರೆನ್ಸ್ ಆಗಿದ್ದು 1944ಅಲ್ಲಿ. ಅದರ ನೆಕ್ಸ್ಟ್ IMF ಸ್ಟಾರ್ಟ್ ಆಗಿದ್ದು. ಸೊ ಅದು ಕೂಡ ಆಪ್ಷನ್ 4 ಕೂಡ ಕರೆಕ್ಟ್. ಇನ್ನು ಉಳಿದಿದ್ದು IMF ಹ್ಯಾಸ್ 198 ಕಂಟ್ರೀಸ್ ಆ್ಯಸ್ ಇಟ್ಸ್ ಮೆಂಬರ್ ಅಂತ ಹೇಳಿದ್ದಾರೆ. ಬಟ್ ಆ್ಯಕ್ಚುಲಿ IMF ಅಲ್ಲಿ ಮೆಂಬರ್ ಇರೋದು 189 ಕಂಟ್ರೀಸ್ಗಳು. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಈಸ್ ನಾಟ್ ಕರೆಕ್ಟ್. ಸೊ ನಮ್ಗಲ್ಲಿ ಕೇಳಿರೋದು ಕೂಡ ನಾಟ್ ಕರೆಕ್ಟ್. ಸೊ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ನೆಕ್ಸ್ಟ್, ನೆಟ್ 2017 ಕೇಳಿರ್ತಕ್ಕಂಥ ಕ್ವಶನ್. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಕೋಡ್ಗಳು ಕೊಟ್ಟಿದ್ದಾರೆ. ಅದನ್ನು ನೋಡಿಬಿಟ್ಟು ನಾವು ಆನ್ಸರ್ ಮಾಡಬೇಕು. ಫಸ್ಟ್ ಒನ್, ಸ್ಟೇಟ್ಮೆಂಟ್ 1, ಸರ್ವ್ಡ್ ಫ್ರಮ್ ಇಂಡಿಯಾ ಸ್ಕೀಮ್ SFIS has been replaced with Service Export from India scheme. Statement 2, the rate of rewards under SEIS would be based on net foreign exchange earned. ಸೊ ಇಲ್ಲಿ ನಮಗೆ SEIS ಬಗ್ಗೆ ಕೇಳಿದ್ದಾರೆ. ಏನು SEIS ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋವಾಗ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ. ಸೊ ಯೂಶಲಿ ಪ್ರತಿಯೊಂದು ಕಂಟ್ರಿ ಏನು ಮಾಡುತ್ತೆ ಅಂತಂದರೆ ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡ್ಕೋಬೇಕು, ಹಾಗೆ ಇಂಪೋರ್ಟ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕಂಟ್ರಿ ಕೂಡ ಅದಕ್ಕೆ ಅಂತಲೇ ವರ್ಕ್ ಮಾಡುತ್ತೆ. ಸೊ ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ ನಾವು, ಟ್ರೇಡ್ ಬ್ಯಾರಿಯರ್ಸ್ಗಳನ್ನ ಹಾಕ್ತೀವಿ. ಆ ಬ್ಯಾರಿಯರ್ಸ್ಗಳು ಟ್ಯಾರಿಫ್ ಬ್ಯಾರಿಯರ್ಸ್ ಆಗಿರ್ಬೋದು, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಆಗಿರ್ಬೋದು, ಅಥವಾ ಕೋಟಾಸ್ ಆಗಿರ್ಬೋದು. ಇದರಿಂದ ನಾವೇನು ಮಾಡ್ತೀವಿ, ಇಂಪೋರ್ಟ್ನ ಕಡಿಮೆ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಒಂದು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಅವ್ರಿಗೆ ಕೆಲವೊಂದಿಷ್ಟು ರಿಡಕ್ಷನ್ಸ್ಗಳನ್ನ ಅಥವಾ ಅವ್ರಿಗೆ ರಿಬೇಟ್ಸ್ಗಳನ್ನ ಕೊಡ್ತಾ ಬರ್ತೀವಿ. ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರ್ಸನ್ಸ್ಗಳಿಗೆ, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ಗಳಿಗೆ ಪ್ರಮೋಟ್ ಮಾಡ್ತಕ್ಕಂಥ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಅವ್ರಿಗೆ ಟ್ಯಾಕ್ಸ್ ರಿಡಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ರಿಬೇಟ್ಸ್ಗಳನ್ನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ರಿಬೇಟ್ಸ್ಗಳನ್ನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಬಂದುಬಿಟ್ಟು, ಸ್ಕೀಮ್ ಬಂದುಬಿಟ್ಟು ಸರ್ವಿಸ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮ್ ಅಂತ ಹೇಳಿ, SEIS. ಸೊ ಇದಕ್ಕೆ ಮುಂಚೆ ಸರ್ವ್ಡ್ ಫ್ರಮ್ ಇಂಡಿಯಾ ಸ್ಕೀಮ್ ಅನ್ನೋದಿತ್ತು, ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು SEIS ಬಂದಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ರೇಟ್ ಆಫ್ ರಿವಾರ್ಡ್ಸ್ ಅಂಡರ್ SEIS ವುಡ್ ಬಿ ಬೇಸ್ಡ್ ಆನ್ ದ ನೆಟ್ ಫಾರಿನ್ ಎಕ್ಸ್ಚೇಂಜ್ ಅರ್ನ್ಡ್. ಎಸ್, ನಾವು ಅವ್ರಿಗೆ ಕೊಡ್ತಕ್ಕಂತಹ ಸ್ಕ್ರಿಪ್ಟ್ಸ್ ಅಂತ ಹೇಳಿ ಕರಿತೀವಿ, ಡ್ಯೂಟಿ ಸ್ಕ್ರಿಪ್ಟ್ಸ್ ಅಂತ ಹೇಳಿ. ನಾವು ಅವ್ರಿಗೆ ಕೊಡ್ತಕ್ಕಂಥ ಡ್ಯೂಟಿ ಕ್ರೆಡಿಟ್ ಸ್ಕ್ರಿಪ್ಟ್ಸ್ಗಳು ಅವ್ರು ಎಷ್ಟು ಫಾರಿನ್ ಎಕ್ಸ್ಚೇಂಜ್ ಅರ್ನ್ ಮಾಡಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೇ ನಾವು ಅವ್ರಿಗೆ ಡ್ಯೂಟಿ ಕ್ರೆಡಿಟ್ ಸ್ಕ್ರಿಪ್ಟ್ಸ್ಗಳನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗಿದೆ. ನಮಗೆ ಇದಕ್ಕೆ ಆಪ್ಷನ್ ಬಂದುಬಿಟ್ಟು 4, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು.